ನಿಜ. ರಥವನ್ನು ಏರ್ತಾ ಇದ್ದಿ. ಹೌದು. 16 ಮಂದಿ ಸಖಿಯರ ಜೊತೆಯಲ್ಲಿ ಇರ್ತಾ ಇದ್ರು. ಹಿಂದೆ ಮುಂದೆ ಆಡು ಕಾಳುಗಳು ಬಹಳಷ್ಟು ಬಂದಿದ್ರು. ಇವತ್ತು ಯಾರು ಇಲ್ಲ. ಏನು ಅವರಿಗೆ ಸಮಯ ಇಲ್ವಾ? ಸಮಯ ಇದೆ. ಹಾಗಿದ್ರೆ ನೀನೇ ಅವರನ್ನು ಬಿಟ್ಟು ಬಂದಿದ್ದೆ ಅಂತ ಅರ್ಥ ಆಯ್ತು. ಯಾವಾಗಲೂ ಬರುವಾಗ ಅವರು ಮಾತ್ರ ಇರ್ತಿದ್ರು. ಮಗನಾದಂತ ಮನ್ಮಥನ್ನು ಒಂದು ದಿವಸ ಕರೆದುಕೊಂಡು ಬಂದದ್ದು ನೋಡ್ಲಿಲ್ಲ. ಇಲ್ಲ. ಇವತ್ತು ಯಾಕೆ ಅವನಾಗಿ ಬರ್ತೇನೆ ಅಂತ ಹೇಳಿದ್ದು ಅಥವಾ ನೀನಾಗಿ ಕರೆದುಕೊಂಡು ಬಂದದ್ದು ಗೊತ್ತಿಲ್ಲ. ಹಾಗೆ ವಿಚಿತ್ರವೆನಿಸ್ತಾ ಇದೆ. ಮುಖವನ್ನು ಕಂಡ್ರೆ ಏನು ಲಕ್ಷಣ ಇಲ್ಲ. ಯಾಕಂತ ಹೇಳಿದ್ರೆ ಗಂಡನನ್ನು ಕಂಡಾಗುವಾಗ ಉಂಟಾಗುವಂತ ಸಂತೋಷ ಎಷ್ಟು ಅಂತ ನಾನು ಹಿಂದೆ ನೋಡಿದ್ದೆ. ಆದ್ರೆ ಇವತ್ತು ಏನು ಕಾಣುವುದಿಲ್ಲ. ಎಲ್ಲವನ್ನು ಕಳೆದುಕೊಂಡಂತ ಹಾಗೆ ನಿನ್ನ ಮುಖ ಕಾಣ್ತಾ ಇದೆ. ಇದೆಲ್ಲ ಯಾಕೆ? ಏನು ನಿನಗೆ ಸಮಸ್ಯೆ? ಮಗ ಎಂತದಕ್ಕೆ ಜೊತೆಯಲ್ಲಿ ಯಾವತ್ತಿನ ಹಾಗೆ ಬಂದ್ರೆ ಇಂತಹ ಪ್ರಶ್ನೆಯನ್ನು ನೀವು ಮಾಡುವವರಲ್ಲ. ಅಲ್ಲ, ಯಾವಾಗ್ಲೂ ಬಂದಾಗಲೂ ಸೇವೆ ಮಾಡ್ತಾ ಇದ್ದಿ, ಸಂತೋಷದಿಂದ ಹೋಗ್ತಾ ಇದ್ದಿ. ಆದ್ರೆ ಇವತ್ತೆಲ್ಲ ನಾನು ಮಾತಾಡುದಿಲ್ಲ ಯಾವಾಗ ಹೆಚ್ಚಿಗೆ ಅಂತೇಳಿ ಮಾತಾಡಿಸುದ ಹೇಗೆ? ಇವತ್ತು ಬದಲಾವಣೆ ಮಾಡಿಕೊಂಡು ಬಂದೆ ನಾನು. ಗೊತ್ತಾಗ್ಲಿಲ್ಲ ನನಗೆ. ಈ ರೀತಿಯಾದಂತಹ ಪ್ರಶ್ನೆ ನಿಮ್ಮ ಬಾಯಿಂದ ಬರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಇವತ್ತು ಸಖ್ಯರನ್ನೆಲ್ಲ ಬಿಟ್ಟೆ. ಅಂಗನವನ್ನು ಏರಿತಿಲ್ಲ, ಪಾದ ಸೇವೆಯನ್ನು ಮಾಡದೆ ದೂರ ನಿಂತವಳು. ಓ, ಉದ್ದೇಶ ಪೂರ್ವಕವಾಗಿ ಬಂದದ್ದು. ಹೌದಪ್ಪ. ಎಂತದಪ್ಪ ಮಗನನ್ನು ನೋಡಿದ್ದೀರಾ ನೀವು? ಅವ ಯಾವಾಗಲೂ ಸಮಯ ಸಿಕ್ಕಿದಲ್ವ. ಕೆಲವೊಮ್ಮೆ ನಮಗೆ ಇದು ಲೋಕ ಕಲ್ಯಾಣ ಅಂತ ಹೊರಗೆ ಹೋದ್ರೆ 2-3 ದಿವಸ ಆದ್ರೂ ಆಗಿತ್ತು ಬರುವಾಗ. ಆಗ ಮಗನ ನೀವು ನೋಡಿ